ಹಲ್ಲೆಲೂಯಾ. ನಾವು ಯಾರನ್ನು ಆಶ್ರಯಿಸಿಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ, ಯಾರನ್ನು ನಾವು ಆಶ್ರಯಿಸಿಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯ. ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ವಾಕ್ಯ ಹೇಳ್ತದೆ, ಪರಾತ್ಪರನ್ನ ಮೊರೆ ಇಡುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನಂತೆ. ಯಾರೆಲ್ಲ ಯೇಸುವನ್ನ ನಂಬುತ್ತಾರೋ, ಯಾರು ಯೇಸುವನ್ನ ತಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಾರೋ, ಯಾರು ಯೇಸುವಿನ ವಾಕ್ಯಕ್ಕಾಗಿ ಭಯಪಟ್ಟು ಭಕ್ತಿಯಿಂದಲೂ ಆತನ ಮಾರ್ಗದಲ್ಲಿ ನಡೀತಾರೋ, ಯಾರು ತಮ್ಮ ಜೀವಿತಗಳನ್ನ ತಮ್ಮ ಸ್ವಭಾವಗಳನ್ನ ವಾಕ್ಯನ ಕೇಳಿ ಬದಲಾಯಿಸಿಕೊಳ್ಳುತ್ತಾರೋ ಅವರು ಆಶೀರ್ವದಿಸಲ್ಪಡ್ತಾರೆ ಮತ್ತು ಅವರು ಸುರಕ್ಷಿತವಾಗಿರ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಪರಾತ್ಪರನ ಮೊರೆ ಇಡುವವನು, ಪ್ರಾರ್ಥಿಸುವವನು, ಆಶ್ರಯಕ್ಕೆ ಬಂದವನು, ಬೇಡಿಕೊಳ್ಳುವವರು ಸುರಕ್ಷಿತವಾಗಿರ್ತಾರಂತೆ. ಅದಕ್ಕೆ ವಾಕ್ಯ ಹೇಳ್ತದೆ, ಪರಾತ್ಪರನ ಮೊರೆ ಇಡುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನಂತೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನೋಡುವಾಗ ಒಬ್ಬ ಮನುಷ್ಯನಿಗೆ ಎಲ್ಲೂ ಸುರಕ್ಷತೆ ಇಲ್ಲ. ಮನುಷ್ಯನಿಗೆ ಸುರಕ್ಷತೆ ಇಲ್ಲ. ಅವನು ಇಟ್ಟಂಥ ಬ್ಯಾಂಕಲ್ಲಿ ಹಣಗಳಿಗಾಗಲಿ ಅದು ಸುರಕ್ಷತೆ ಇಲ್ಲ. ಯಾವುದಾದ್ರೂ ಪಿಕ್ನಿಕ್ ಆಡ್ತೀನಿ, ಯಾವುದಾದ್ರೂ ಒಂದು LIC ಬಾಂಡು ಅಥವಾ ಏನೋ ಒಂದು ಮಾಡ್ತೀನಿ ಅಂದ್ರೆ ಅದು ಸುರಕ್ಷಿತವಾಗಿಲ್ಲ. ಹಾಗಾಗಿ ಇವತ್ತು ಮಕ್ಕಳುಗಳಿಗೆ ನೋಡುವಾಗ ಸುರಕ್ಷತೆ ಇಲ್ಲ. ಮಕ್ಕಳುಗಳಿಗೆ ದೊಡ್ಡವ್ರಿಗೆ ಗಂಡು ಮಕ್ಕಳುಗಳು ಕೂಡ ಸುರಕ್ಷತೆ ಇಲ್ಲ. ಹೊರಗಡೆ ಹೋದ್ರೆ ಮಕ್ಕಳು ಬರ್ತಾರೋ ಇಲ್ಲೋ ಅನ್ನೋ ಒಂದು ಆತಂಕ. ಎತ್ತವರು ಶಾಲೆಗೋ ಕಾಲೇಜ್ಗೋ ಕಳಿಸಿದ್ರೆ ಅಥವಾ ಎಲ್ಲಾರ ಕಳಿಸಿದ್ರೆ ಮಕ್ಕಳು ಬರಗಂಟ ಜೀವ ಕೈಯಲ್ಲಿ ಇಟ್ಕೊಂಡು ದಾರಿನೇ ಕಾಯುವಂಥ ಪರಿಸ್ಥಿತಿ. ಏನಾಯ್ತು, ಬರ್ತಿದ್ದಾರೋ, ಎಲ್ಲಿದ್ದಾರೋ, ಬಸ್ ಹತ್ತಿದ್ದಾರೋ ಇಲ್ಲೋ, ಟೈಮ್ ಸರಿಯಾಗಿ ಸಿಗ್ತೋ ಇಲ್ಲೋ, ಎಲ್ಲ ಹೋಗಿದ ಕೆಲಸ ಮುಗೀತೋ ಇಲ್ವೋ, ಎಲ್ಲರ ಮನಸ್ಸು ಮಕ್ಕಳಿಂದನೇ ಸುತ್ತಾ ಇರ್ತದೆ. ಯಾಕಂದರೆ ಸುರಕ್ಷತೆ ಇಲ್ಲ. ಹಲ್ಲೆಲೂಯಾ. ದೇಶದಲ್ಲಿ ನೋಡುವಾಗ ಜೀವವನ್ನ ಕೈಯಲ್ಲಿ ಇಟ್ಕೊಂಡಿದ್ದೇನೆ ಏನು ಮಾಡ್ತಿದ್ದಾರೆ, ಬದುಕ್ತಿದ್ದಾರೆ. ಅಯ್ಯೋ, ರಾತ್ರಿ ಮಲಗುವಾಗ ಯಾವ ಬಾಂಬ್ ಬಂದು ನಮ್ಮ ಮನೆ ಮೇಲೆ ಬೀಳ್ತದೋ, ನಮ್ಮ ಕಟ್ಟಡದ ಮೇಲೆ ಬೀಳ್ತದೋ, ಏನಾಗ್ತದೋ ಒಂದು ಭಯ. ಮಿಡ್ಲ್ ಈಸ್ಟ್ ದೇಶಗಳು ನೋಡಿ ಎಷ್ಟೊಂದು ಜನಗಳು ಸಾಯ್ತಾ ಇದ್ದಾರೆ ಅಲ್ವಾ. ಮುಸ್ಲಿಂ ರಾಷ್ಟ್ರಗಳಲ್ಲಿ ಮತ್ತು ಇಸ್ರಾಯೇಲು, ಅಮೇರಿಕಾ ಮತ್ತು ಆ ಒಂದು ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ನಡೀತಿರುವಂಥ ಯುದ್ಧಗಳಲ್ಲಿ ಎಷ್ಟೋ ಮಕ್ಕಳುಗಳು ಸಾಯ್ತಿದ್ದಾರೆ. ಆದ್ದರಿಂದ ಅವರಿಗೆಲ್ಲ ಸುರಕ್ಷತೆನೇ ಇಲ್ಲ. ಇವತ್ತು ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂದರೆ, ಒಬ್ಬ ಮನುಷ್ಯ ನಮ್ಮ ಭಾರತ ದೇಶದಲ್ಲಾಗಲಿ ಕರ್ನಾಟಕದಲ್ಲೂ ಕೂಡ ಆಗಲಿ ಒಬ್ಬ ಮನುಷ್ಯ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಹಲ್ಲೆಲೂಯಾ. ಯಾವ ಟೈಮಲ್ಲಿ ಏನು ಬಂದು ಅಪ್ಪಳಿಸ್ತದೋ, ಏನಾಗ್ತದೋ ಗೊತ್ತೇ ಇಲ್ಲ. ಆದ್ದರಿಂದ ನಾವು ಸುರಕ್ಷತೆ ಇಲ್ಲದಂಥ ಸ್ಥಳದಲ್ಲಿ ನಾವು ಏನು ಮಾಡ್ತಿದ್ದೀವಿ, ಸುರಕ್ಷತೆಯನ್ನು ಹುಡುಕ್ತಾ ಇದ್ದೀವಿ ಅನ್ನಿಸ್ತದೆ ಅಲ್ವಾ. ಹಾಗಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಮಗೆ ಸುರಕ್ಷತೆ ಬೇಕಂದ್ರೆ ನಾವು ಯೇಸುವನ್ನು ಆಶ್ರಯಿಸಿಕೊಂಡು ಬರಬೇಕು. ನಾವು ಯೇಸುವನ್ನು ನಂಬಿ ಬರಬೇಕು. ಯೇಸುವಿನ ಬಳಿಯಲ್ಲಿ ನಮ್ಮ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಕೊಡಬೇಕು. ನಾವು ನಮ್ಮ ಕುಟುಂಬ ಯೇಸುವನ್ನು ಸೇವಿಸುವವರಾಗಿರಬೇಕು. ಯೇಸುವಿಗೆ ಭಯ ಭಕ್ತಿ ಉಳ್ಳವರಾಗಿ ನಡ್ಕೊಳ್ಳುವವರಾಗಿರಬೇಕು. ಅಷ್ಟೇ ಅಲ್ಲದೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ, ಯೇಸುವಿನ ಮಾರ್ಗದಲ್ಲಿ ನಡೀತಾ ಆತನ ವಾಕ್ಯವನ್ನು ಕೇಳ್ತಾ ನಮ್ಮ ಜೀವಿತಗಳು, ನಮ್ಮ ನಡೆಗಳು, ನಮ್ಮ ಸ್ವಭಾವಗಳನ್ನ ಬದಲಾಯಿಸಿಕೊಳ್ಳುತ್ತಾ ಏನು ಮಾಡಬೇಕು, ಆತನನ್ನು ಆಶ್ರಯಿಸಿಕೊಳ್ಳಬೇಕು. ಆಗ ಅವರು ಸುರಕ್ಷಿತವಾಗಿರ್ತಾರೆ. ಏನೋ ಭಾನುವಾರ ಬಂದು ಪ್ರಾರ್ಥನೆ ಮಾಡಿದೆ, 2 ಆಟ ಆಡಿದೆ, ಬಂದು ಕಾಣಿಕೆ ಕೊಟ್ಟೆ, ಅಲ್ಲೆಲ್ಲೂಯಾ ಹೇಳಿದೆ, ಗುಂಪಲ್ಲಿ ಜೈ ಮಾಡಿದೆ, ನೀನು ಜೈ ಅಂತ ಹೇಳಿದೆ, ಅಲ್ಲೆಲ್ಲೂಯಾ ಹೇಳಿದೆ, ಏಸಪ್ಪ ಅಂತ ಕರೆದೆ, ಆದರೆ ಸ್ವಭಾವ ಬದಲಾಗಿಲ್ಲ. ಕೇಳಿದ ವಾಕ್ಯನ ಮರ್ತೇ ಬಿಟ್ಟೆ, ಇಲ್ಲೇ ಬಿಟ್ಬಿಟ್ಟೆ, ನಾನು ಏನು ಬದಲಾವಣೆ ಆಗ್ತಿಲ್ಲ. ನಾನು ಇಷ್ಟ ಬಂದಾಗ ನಾನು ಹೋಗ್ತಾ ಇದ್ದೀನಿ, ನನಗೆ ಅನಿಸಿದ್ದಕ್ಕೂ ನನಗೇನು ಅನಿಸ್ತದೋ ಅದ್ರ ಪ್ರಕಾರ ನಾನು ನನ್ನ ಕುಟುಂಬ ಹೋಗ್ತಾ ಇದ್ದೆ, ಬಿಟ್ಬಿಟ್ಟಿದ್ದೀನಿ ಅನ್ನೋದಾದರೆ, ಯಾವ ಅಪಾಯಗಳು ಯಾವ ಟೈಮಲ್ಲಿ ನಿಮ್ಗೆ ಬಂದು ಬಡೀತದೋ ಗೊತ್ತಿಲ್ಲ. ಯಾವ ಟೈಮಲ್ಲಿ ನಿಮಗೆ, ನಿಮ್ಮ ಮಕ್ಕಳಿಗೆ ಯಾವ ತುಫಾನು ಬಂದು, ಯಾವ ಗಾಳಿ ಬಂದು, ಯಾವ ಮಳೆ ಗಾಳಿ ಬಂದು ನಿಮ್ಮ ಅಪ್ಪಳಿಸ್ತದೋ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಶರೀರದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವುದೇ ವಿಧವಾದ ಕೇಡುಗಳು ಮುಟ್ತದೋ ಗೊತ್ತಿರೋಕ್ಕಿಲ್ಲ. ಯಾಕಂದರೆ ಪರಾತ್ಪರನ ಮೊರೆ ಇಡುವವನು ಮಾತ್ರ ಸುರಕ್ಷಿತನಾಗಿರ್ತಾನಂತೆ. ನಾವು ಬರ್ತೀವಲ್ಲ, ವಾರಕ್ಕೊಂದ್ಸರಿ ಬಂದರೆ ಸಾಲದು. ನಾವು ದಿನಾಲೂ ಕೂಡ ಯೇಸುವನ್ನು ಆಶ್ರಯಿಸಿಕೊಂಡವರಾಗಿರಬೇಕು. ದಿನಾಲೂ ಕೂಡ ನಾವು ಮುಂಜಾನೆ ಎದ್ದು ದೇವರನ್ನು ಪ್ರಾರ್ಥಿಸುವವರಾಗಿರಬೇಕು. ಮತ್ತು ಸಮಯ ಸಿಗುವಾಗ ಪ್ರಾರ್ಥನೆ ಮಾಡುವವರಾಗಿರಬೇಕು. ದೇವರ ವಾಕ್ಯನ ಕೇಳುವವರು, ಓದುವವರಾಗಿರಬೇಕು. ಅದನ್ನು ಧ್ಯಾನಿಸಿ ಅದ್ರ ಪ್ರಕಾರ ನಮ್ಮ ಸ್ವಭಾವಗಳನ್ನ ಬದಲಾಯಿಸಿಕೊಳ್ಳುವವರಾಗಿರಬೇಕು. ಅದ್ರ ಪ್ರಕಾರ ನಾವು ನಮ್ಮ ಕುಟುಂಬಗಳು ನಡೀತಾ ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿ ನಾವೇನು ಮಾಡಬೇಕು, ಆತನನ್ನು ಆಶ್ರಯಿಸಿಕೊಳ್ಳುವವರಾಗಿರಬೇಕು. ಆಗ ನಾವು ಸುರಕ್ಷಿತವಾಗಿರ್ತೀವಿ. ಹಲ್ಲೆಲೂಯಾ. ನಾವು ಬೆಳಗ್ಗೆ ಹೊತ್ತು ಮಾತ್ರ ನಾಷ್ಟ ಮಾಡಿ ಈ ಬಿಸಿಲಲ್ಲಿ ನೀರು ಕುಡಿಸ್ತದಪ್ಪ, ಬೇಡ ಬಿಡು, ನೀರೇ ಕುಡಿಸ್ತೀವಿ, ಮಧ್ಯಾಹ್ನ ಊಟ ಬಿಟ್ಬಿಟ್ಟಿತ್ತೆ ನಾವು ಇರ್ಬೋದು. ಆದರೆ ಸಾಯಂಕಾಲ ಅಂತೂ ಊಟ ಮಾಡಲೇಬೇಕಲ್ವಾ. ಒಂದು ವೇಳೆ ಮಧ್ಯಾಹ್ನ ಊಟ ಬಿಟ್ಟರೂ ಕೂಡ ಸಾಯಂಕಾಲ ಊಟ ಬಿಡೋಕ್ಕಾಗಲ್ಲ. ಯಾಕಂದರೆ ಬೆಳಗ್ಗೆ ಒಂದೇ ಊಟ ಮಾಡಿರೋದು. ಈಗ ಏನಾದರೂ ರಾತ್ರಿ ಊಟ ಬಿಟ್ಟರೆ ಬೆಳಗ್ಗೆ ನೀನು ಸುಸ್ತಾಗಿರ್ತಿ, ನಿನ್ನ ಶರೀರದಲ್ಲಿ ಬಲ ಇರಲ್ಲ, ನೀನು ಆಯಾಸವಾಗಿರ್ತಿ, ನೀನು ಕೆಲಸ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಎದ್ದೊಳಕ್ಕಾಗಲ್ಲ ಅಲ್ವಾ, ಸುಸ್ತಾಗ್ತದೆ. ಹೌದಲ್ಲ ಪ್ರಿಯರೇ. ಹಾಗಾಗಿತ್ತೇನೆ ಒಂದು ವೇಳೆ ಬಿಸಿಲು ಅಂತೇಳಿ ನೀವೇನಾರ ನೀರು, ಮಜ್ಜಿಗೆನೋ, ಹಣ್ಣು ಹಂಪಲು ಏನೋ ತಿಂದು ಊಟ ಮಧ್ಯಾಹ್ನ ಬಿಡ್ಬೋದು. ಆದರೆ ರಾತ್ರಿ ಹೊತ್ತು ನೀವು ಊಟ ಮಾಡಲೇಬೇಕಾಗಿರ್ತದೆ ಅಲ್ವಾ. 1 ರೊಟ್ಟಿನೋ 2 ರೊಟ್ಟಿನೋ ಸ್ವಲ್ಪ ಮುದ್ದೆನೋ ಅನ್ನನ್ನು ತಿಂದು ನೀವು ನಿಮ್ಮ ಶರೀರನ ಗಟ್ಟಿ ಮಾಡಿಸ್ಕೊಳ್ಳೇಬೇಕಾಗಿರ್ತದೆ
ಅಲ್ವಾ? ಹಾಗಾಗಿದ್ದೇನೆ ದೇವರ ವಾಕ್ಯನೂ ಕೂಡ ಅದೇ ರೀತಿಯಾಗಿ ದೇವರ ಅನ್ಯೋನ್ಯತೆ ಪ್ರಾರ್ಥನೆ ಅಂದ್ರೂ ಹಾಗೇನೆ. ಸಮಯ ಸಿಗುವಾಗ 3 ಹೊತ್ತು ಊಟ ಮಾಡ್ತೀವೋ 4 ಹೊತ್ತು ಊಟ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಪ್ರಾರ್ಥಿಸಬೇಕು. ಅದು ಪ್ರಾರ್ಥನೆ ನಮ್ಮನ್ನು ಸುರಕ್ಷಿತವಾಗಿ ನಡೆಸ್ತದೆ. ನಾವು ದೇವರನ್ನು ಆಶ್ರಯಿಸಿಕೊಂಡಿದ್ದೀವಿ ಅನ್ನೋದನ್ನು ತೋರಿಸ್ತದೆ. ನೀನು ದಿನಕ್ಕೆ 1 ಸಾರಿನೂ ಸರಿಯಾಗಿ ಮನಸಾರೆ 1 ತಾಸನ್ನು ಕೂಡ ಪ್ರಾರ್ಥನೆ ಮಾಡಿದೆ, 1 ಗಂಟೆ ಟೈಮ್ ಪ್ರಾರ್ಥನೆ ಮಾಡುವಂಥ ಅನುಭವ ನಿನಗೆ ಇಲ್ದೇನೆ ಏನು ಒಂದು 5 ನಿಮಿಷ 10 ನಿಮಿಷ ಒಂದು 15 ನಿಮಿಷ ಮಾತ್ರ ನೀನು ಪ್ರಾರ್ಥನೆ ಮಾಡಿ, ಒಂದು ಅರ್ಧ ತಾಸು ಪ್ರಾರ್ಥನೆ ಮಾಡಿ ಇಡೀ ದಿನಗಳು ಕೂಡ ನೀನು ಹಂಗೆ ನೀನು ಇಷ್ಟದ ಪ್ರಕಾರ ನಡೀತಿ ಅಂತಂದಾಗ ನೀನು ಸುರಕ್ಷಿತವಾಗಿಲ್ಲ ಅಂತ ಅನ್ನೋದನ್ನು ತೋರಿಸ್ತದೆ. ಹಲ್ಲೆಲೂಯಾ ಅಲ್ವಾ? ನೀನೇನಾದ್ರೂ ಕೆಲಸ ಕಾರ್ಯಕ್ಕೆ ಹೋಗ್ತೀಯ, ಬೆಳಿಗ್ಗೆ ಬೇಗ ಎದ್ದಳು 1 ತಾಸು ಪ್ರಾರ್ಥನೆ ಮಾಡು ದೇವರ ಸಮ್ಮುಖದಲ್ಲಿ. ರಾತ್ರಿ ಬರ್ತೀಯ, ಎಲ್ಲ ಕೆಲಸ ಕಾರ್ಯ ಮುಗಿಸಿರ್ತೇನೆ, 1 ತಾಸು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಈಗ ಎಷ್ಟೋ ಜನಕ್ಕೆ ರಜಾ ಐತಿ, ಈಗ ಕೆಲಸ ಇಲ್ಲ, ಬಿಸಿಲು, ಕೆಲಸಗಳು ಸಿಗ್ತಿಲ್ಲ, ಮಕ್ಕಳಿಗೆ ಕುಟುಂಬದಲ್ಲಿ ರಜಾ ಐತಿ ಅಲ್ವಾ? ತಂದೆ ತಾಯಿಗಳು ಕುಂಡಿಸ್ಕೊಂಡು ಉಪವಾಸ ಪ್ರಾರ್ಥನೆ ಮಾಡ್ಬೋದು. ಕುಂಡಿಸ್ಕೊಂಡಿದ್ದೀನಿ ಬೆಳಿಗ್ಗೆ ಸಂಜೆ ಗಂಟೆ ಒಂದು 2-3 ದಿನ, ಒಂದು 4 ದಿನ 5 ದಿನ ವಾರಗಟ್ಟಲೆ ಪ್ರಾರ್ಥಿಸ್ಬೋದು. ನೀವು ಓದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ, ಇನ್ನೇ ಹೋಯ್ತು ಅಂದಾಗ ನೀವು ಹಿಂಗೆಲ್ಲ ಕೂತ್ಕೊಂಡು ರಜೆ ತಗೊಂಡು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಈಗ ಪ್ರಾರ್ಥನೆ ಮಾಡು, ಹೋಗು, ನೀನು ಒಬ್ಬಂಟಿಗಳಾಗಿ ಕೂತ್ಕೋ, ಓದು, ಪ್ರಾರ್ಥನೆ ಮಾಡು, ಬೈಬಲ್ ಮುಗಿಸ್ಬಿಡು ಚೆನ್ನಾಗಿ. ಒಂದು 10, 15, 20 ಅಧ್ಯಾಯ ಓದು ದಿನಕ್ಕೆ. ಹಲ್ಲೆಲೂಯಾ. ಅರ್ಥ ಆಗದೇ ಇರಲಿ, ಈ ಪ್ರಾರ್ಥನೆ ಮಾಡಿ ಓದು, ಬೈಬಲ್ ಓದ್ಬಿಡು. 1 ಗಂಟೆ ಟೈಮ್ 2 ಗಂಟೆ ಟೈಮ್ ಪ್ರಾರ್ಥನೆ ಮಾಡು, ಮೊಣಕಾಲು ನಿಂತ್ಕೊಂಡು ಪ್ರಾರ್ಥಿಸು ಹಿಂಗೆ ಕಳಿಸ್ಬೇಕು. ಹಾಗಾಗಿತ್ತು ನಾಷ್ಟ ಕೊಡಬಾರ್ದು. ನನಗೇನಂದ್ರೆ ನೀವು ಅದಕ್ಕೆ ಹೇಳ್ತೀರಿ, ದೇವ್ರು ಕೊಡ್ತಾನೆ, ಕೊಟ್ಟ ಮೇಲೆ ಹೇಳ್ತೀನಿ. ಅಲ್ಲೆಲ್ಲ ನಮ್ಮ ಕೊಡ್ತಿದ್ದಿಲ್ಲ, ನಾಷ್ಟನೇ ಕೊಡ್ತಿದ್ದಿಲ್ಲ. ನಮ್ಮ ಮಕ್ಕಳಿದ್ದಿದ್ರೆ ಮೊದಲೋಗಿ ಮೊಣಕಾಲೂರು ಪ್ರಾರ್ಥನೆ ಮಾಡು, ಮೊದಲು ಬೈಬಲ್ ಓದು, ಒಂದು ಅಧ್ಯಾಯ ಬಾಯ್ಪಾಠ ವಚನ ಮಾಡು, ಆಮೇಲೆ ಬಾ ನಾಷ್ಟ ಕೊಡ್ತೀನಿ, ಬಾ ಊಟ ಕೊಡ್ತೀನಿ. ಹಿಂಗೆ ಮಾಡ್ತಿದ್ದೆ ನಾನು. ನಿಮ್ಗೂ ಹಂಗೆ ಮಮ್ಮಿ ಮಾಡ್ತಾರಾ? ಇಲ್ಲಿ ಬಿತ್ತುತ್ತಾ ಇದ್ದೀವಲ್ಲ ಅದಕ್ಕೆ. ಮತ್ತು ಲೀಡ್ರ್, ನಾವು ಇಲ್ಲಿ ಹೇಳಿದ್ಮೇಲೆ ಲೀಡ್ರ್ ಮಕ್ಕಳಿಗೆ ಮಾಡಲಿಲ್ಲ ಅಂತಂದರೆ ಮತ್ತೇನಕ್ಕೆ ಲೀಡ್ರು ಅಲ್ವಾ? ಸೋತ್ರ ಲೀಡ್ರ್ ಮಕ್ಕಳುಗಳಿಗೂ ಕೂಡ ಹಂಗೆ ಕಠಿಣವಾಗಿ ನಡೆಸಬೇಕು. ಅರ್ಥ ಆಯ್ತಾ? ಬೆಳಗ್ಗೆ ನಾಷ್ಟ ಪ್ರಾರ್ಥನೆ ಮಾಡಿಲ್ಲ ಅಂದರೆ ನಾಷ್ಟ, ಅಯ್ಯಯ್ಯೋ ಮಗ ಮಾಡ್ತಾವ ಬಾ. ಅವ್ರ ಕಷ್ಟ, ನೀನು ಕಷ್ಟ ಕೊಡ್ತಿಲ್ಲ, ನಾವು ಕಷ್ಟ ಕೊಡಿ ಅಂತ ಹೇಳ್ತಿಲ್ಲ ನಿಮ್ಮ ಮಕ್ಕಳಿಗೆ. ಆದರೆ ನೀವು ಮಾಡಬೇಕಾಗಿರೋ ಕರ್ತವ್ಯ ಅದು ಮಾಡಿದ್ರೆ ಅವರು ಸಮೃದ್ಧಿಯಾಗಿರ್ತಾರೆ. ಹಲ್ಲೆಲೂಯಾ. ಅವರು ನಿಮ್ಮ ತಲೆಮಾರು, ನಿಮ್ಮ ವಂಶ ಆಶೀರ್ವದಿಸಲ್ಪಟ್ಟದ್ದಾಗಿರ್ತದೆ. ಅರ್ಥ ಆಯ್ತಾ? ಹಾಗಾಗಿತ್ತೇನೆ ಅವರಿಗೆ ಪ್ರಾರ್ಥನೆ ಮಾಡಿದೆ, ಅದೊಂದು ಭಯ ಬರಬೇಕಂತ ಅಷ್ಟೇ. ಅವ್ರು ದಿನಾಲು ರೂಢಿ ಆಗ್ಬಿಟ್ರೆ, ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನಮ್ಮಮ್ಮ ನಾಷ್ಟ ಕೊಡಲ್ಲ, ಅಪ್ಪ ಊಟ ಕೊಡಲ್ಲ, ಬೈತಾರೆ, ಬೈಬಲ್ ಓದಬೇಕು, ಇದು ರೂಢಿ ಆಗ್ಬಿಟ್ರೆ ಅವ್ರು ದೇವ್ರ ಜೊತೆ ಸಂಪರ್ಕ ಅನ್ಯೋನ್ಯ ಹತ್ರ ಆಗ್ತಾ ಇರ್ತದೆ. ಅವ್ರು ಏನೇ ಬಂದರೂ ದೇವ್ರ ಹೋಗಿ ಪ್ರಾರ್ಥನೆ ಮಾಡಂಗೆ ದೇವ್ರು ರೂಢಿ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ.